ಎಸ್ಎಂ ಕೃಷ್ಣ ಬಿಜೆಪಿ ಸೇರುವ ಬಗ್ಗೆ ಖಚಿತವಾಗಿಲ್ಲ. ಅವರು ಕೂಡ ಈ ಬಗ್ಗೆ ತೀರ್ಮಾನ ತೆಗೆದುಕೊಂಡಿಲ್ಲ. ಅಲ್ಲದೆ ಎಸ್ಎಂ ಕೃಷ್ಣರನ್ನ ನಾನಂತೂ ಭೇಟಿಯಾಗಿಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಬಿಎಸ್ವೈ, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪ ಮತ್ತು ತಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ. ಇಬ್ಬರು ಅಣ್ಣ ತಮ್ಮಂದಿರಂತೆ ಇದ್ದೇವೆ ಅಂತ ಹೇಳಿದರು. ನಮ್ಮಿಬ್ಬರ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಅಲ್ಲದೆ ಇಬ್ಬರು ಒಟ್ಟಾಗಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವ ಪ್ರಯತ್ನ ಮಾಡ್ತೀವಿ ಅಂತ ಬಿಎಸ್ವೈ ಬಾಗಲಕೋಟೆಯಲ್ಲಿ ಹೇಳಿದ್ದಾರೆ. ಬಿಡುಗಡೆ ಮಾಡಿದೆ 1784 ಕೋಟಿನಲ್ಲಿ. ಹಣವನ್ನು ಖರ್ಚು ಮಾಡಲಿ ಮತ್ತೆ ಕೇಳಿ ಹಣವನ್ನು ಕೊಡ್ತಾರೆ. ಈಗಾಗಲೇ ಅವರು ಏನು ಹೇಳಿದ್ದಾರೆ ಅಷ್ಟು ಹಣವನ್ನು ಬಿಡುಗಡೆ ಮಾಡೋಕ್ಕೆ ಏನು ಹೊರಟಿಲ್ಲ. ಆದರೆ ಈ ಸರ್ಕಾರ ಬರಗಾಲ ಕಾಮಗಾರಿ ಬಗ್ಗೆ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡೋ ಬಗ್ಗೆ, ಗೋಶಾಲೆ ತೆಗೆಯೋದ್ರ ಬಗ್ಗೆ ಯಾವುದೇ ರೀತಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿಲ್ಲ. ತಕ್ಷಣ ಅದನ್ನು ಗಮನಿಸಬೇಕು ಅಂತೇಳಿ ಸದನದಲ್ಲೂ ಚರ್ಚೆ ಆಗಿದೆ. ಅದಕ್ಕೆ ಗೌರವ ಕೊಟ್ಟು ಬಡವರ ಸಮಸ್ಯೆಗೆ ಸ್ಪಂದಿಸಬೇಕು, ಬರಗಾಲಕ್ಕೆ ಸ್ಪಂದಿಸಬೇಕು ಅನ್ನೋ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ. ಸರ್, ಎಸ್ಎಂ ಕೃಷ್ಣ ಅವರು ಬಿಜೆಪಿ ಸೇರ್ಪಡೆ ಇದು ಯಾವುದೂ ಸಹ ಇನ್ನೂ ನಮಗೆ ಕನ್ಫರ್ಮ್ ಆಗಿಲ್ಲ. ಅವ್ರು ಯಾವಾಗ ತೀರ್ಮಾನ ತಗೊಳ್ತಾರೋ ಗೊತ್ತಿಲ್ಲ. ಆ ಸುದ್ದಿಗಳನ್ನು ನಾವು ಕೇಳಿದ್ದೇವೆ, ಆದರೆ ನಾನು ಸಂಪರ್ಕ ಮಾಡೋಕ್ಕಾಗಿಲ್ಲ. ಸರ್ ಇನ್ನೊಂದು ಈಶ್ವರಪ್ಪನವರು ಮತ್ತೆ ಯಾವುದಿಲ್ಲ, ನಾವೆಲ್ಲ ಒಂದಾಗಿ ಅಣ್ಣ ತಮ್ಮದಂತೆ ಕೆಲಸ ಮಾಡ್ತಿದ್ದೇವೆ. ಒಟ್ಟಾಗಿ ಸೇರಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂತ ಒಂದೇ ಗುರಿ ನಮ್ಮದು. ಆ ಕೆಲಸ ಒಟ್ಟಾಗಿ ಸೇರಿ ಮಾಡ್ತೀವಿ. ಬಿಡುಗಡೆ ಮಾಡಿದೆ 1784 ಕೋಟಿನಲ್ಲಿ. ಎಸ್, ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಎಸ್ಎಂ ಕೃಷ್ಣ ಬಿಜೆಪಿ ಸೇರೋ ಬಗ್ಗೆ ನನಗಂತೂ ಖಚಿತವಿಲ್ಲ. ಅವರು ಕೂಡ ಈ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಂಡಿಲ್ಲ. ಅಲ್ಲದೆ ಎಸ್ಎಂ ಕೃಷ್ಣರನ್ನ ನಾನಂತೂ ಭೇಟಿನೇ ಮಾಡಿಲ್ಲ ಅಂತ ಬಿಎಸ್ವೈ ಈಗ ಉಲ್ಟಾ ಹೊಡೆದಿದ್ದಾರೆ. ಮೊನ್ನೆ ತಾನೇ ಕಲಬುರಗಿಯಲ್ಲಿ ಹೇಳಿದ್ರು, ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದ್ರು. ಬಿಎಸ್ವೈ ಅವರು ಈ ಬಗ್ಗೆ ಹೇಳಿದ್ರು, ಏನಂತಂದ್ರೆ ಎಸ್ಎಂ ಕೃಷ್ಣ ಅವರು ಬಿಜೆಪಿ ಸೇರುವುದು ಖಚಿತ, ನಾನು ಅವರ ಮನೆಗೆ ಭೇಟಿ ನೀಡಿ ಮಾತನಾಡ್ತೇನೆ. ಈಗಾಗಲೇ ಒಪ್ಪಿಗೆಯನ್ನು ಕೂಡ ಮೇಲ್ನೋಟಕ್ಕೆ ಒತ್ತುಪಡಿಸಿದ್ದಾರೆ. ನರೇಂದ್ರ ಮೋದಿಯವರ ಮೇಲೆ ಭರವಸೆ ಇಟ್ಟು ಅವರು ಬಿಜೆಪಿಗೆ ಸೇರ್ತಾರೆ ಅಂತ ಹೇಳಿದ್ರು. ಆದರೆ ಈಗ ಉಲ್ಟಾ ಹೊಡೆದಿದ್ದಾರೆ ಬಿಎಸ್ವೈ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಕಡ್ಲಿಮಟ್ಟಿ. ಸುರೇಶ್, ಏನಿದು ಬಿಎಸ್ವೈ ಮೊನ್ನೆ ತಾನೇ ಕಲಬುರಗಿಯಲ್ಲಿ ಹೇಳಿದ್ರು ಎಸ್ಎಂ ಕೃಷ್ಣ ಅವರು ಬಿಜೆಪಿ ಸೇರುವುದು ಬಹುತೇಕ ಖಚಿತ ಅಂತ, ಆದ್ರೆ ಈಗ ಉಲ್ಟಾ ಹೊಡೆದಿದ್ದಾರೆ. ಏನು ಅಂದ್ರೆ ಬಿಜೆಪಿ ಸೇರೋ ಮಾಹಿತಿ ನನಗಿಲ್ಲ ಅಂತ ಹೇಳಿ. ಹೆಚ್ಚಿನ ಮಾಹಿತಿ ಏನಿದೆ ಈ ಬಗ್ಗೆ ಅಂತ? ಪ್ರಭು, ಏನು ಎಸ್ಎಂ ಕೃಷ್ಣ ಅವರ ಬಿಜೆಪಿ ಸೇರ್ಪಡೆ ಏನು ವಿಚಾರ ಇದೆ, ಆ ವಿಚಾರ ದಿನಕ್ಕೊಂದು ರಾಜ್ಯದಲ್ಲಿ ಒಂದ್ ರೀತಿಯಲ್ಲಿ ಸಂಚಲನ ಮೂಡಿಸಿದ್ರೆ, ಇನ್ನೊಂದ್ ಕಡೆ ಟ್ವಿಸ್ಟ್ ಕೂಡ ಅವಾಗ ಪಡ್ತಾ ಇರುವಂತದ್ದು. ಏನು ಗುಲ್ಬರ್ಗದಲ್ಲಿ ಮೊನ್ನೆ ಬಿಜೆಪಿ ಕೃಷ್ಣ ಅವರು ಬಿಜೆಪಿ ಸೇರ್ತಾರೆ ಅನ್ನುವಂಥದ್ದು ಹೇಳಿಕೆ ನೀಡಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು. ಆದ್ರೆ ಇವತ್ತು ಬಾಗಲಕೋಟೆಯಲ್ಲಿ ಉಲ್ಟಾ ಹೊಡೆದಿದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಏನು ಕೃಷ್ಣ ಅವರು ಈ ಸಂಬಂಧಪಟ್ಟಂಗೆ ನನ್ನ ಜೊತೆಗೆ ಯಾವುದೇ ರೀತಿಯಾದ ಮಾತಾಡಿಲ್ಲ. ಬಿಜೆಪಿ ಸೇರ್ಪಡೆ ಆಗೋದ್ರ ಬಗ್ಗೆ ಯಾವುದೇ ಕನ್ಫರ್ಮ್ ಇಲ್ಲ. ನಾನು ಕೂಡ ಅವರನ್ನು ಭೇಟಿ ಮಾಡಿಲ್ಲ. ಇದೆಲ್ಲ ಕೇವಲ ಮಾಧ್ಯಮಗಳಲ್ಲಿ ಸೃಷ್ಟಿಸಿರುವ ವದಂತಿ ಅನ್ನುವಂಥದ್ದು ಕೂಡ ಅವ್ರು ಹೇಳ್ತಾ ಇರುವಂತದ್ದು. ಆದ್ರೆ ಈ ವಿಚಾರ ಇನ್ನಷ್ಟು ಯಾವ ರೀತಿ ಹೊರೆಯುತ್ತೆ, ಅಥವಾ ಕೃಷ್ಣ ಅವರು ಬಿಜೆಪಿ ಸೇರ್ತಾರ ಅಥವಾ ಯಡಿಯೂರಪ್ಪನವರು ಅದಕ್ಕೆ ಪ್ರಯತ್ನ ಮಾಡ್ತಾರ ಅನ್ನೋದು ಕೂಡ ಒಂದ್ ರೀತಿಯಲ್ಲಿ ಗೊಂದಲಕ್ಕೀಡಾಗಿದೆ. ಧನ್ಯವಾದಗಳು ಸುರೇಶ್, ತಮ್ಮೆಲ್ಲ ಮಾಹಿತಿಗಾಗಿ.